ಹೆಚ್ಚುವರಿ ದುಡ್ಡನ್ನ ಕೇಳಿದ್ದಕ್ಕೆ ಆಟೋ ಚಾಲಕನ ಜೊತೆ ಕಿರಿಕನ್ನ ಮಾಡಲಾಗಿದೆ. ಅವಾಚ್ಯವಾಗಿ ಬೈದ ಚಾಲಕನ ಐಡಿ ಬ್ಲಾಕ್ ಅನ್ನ ಮಾಡಿದೆ ರ್ಯಾಪಿಡೋ. ಮಳೆ ಜೊತೆ ಟ್ರಾಫಿಕ್ ಜಾಮ್ ನಲ್ಲಿ ಬಾಡಿಗೆಗೆ ಬಂದಿದ್ದಂತಹ ಚಾಲಕ ಲೊಕೇಶನ್ ರೀಚ್ ಆಗ್ತಾ ಇದ್ದ ಸಂದರ್ಭದಲ್ಲಿ 50 ರೂಪಾಯಿ ಹೆಚ್ಚನ್ನ ಕೇಳಿದ್ರಂತೆ. ಆಟೋ ಚಾಲಕ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ನಿನ್ನೆ ಸಂಜೆ 50 ರೂಪಾಯಿ ಹೆಚ್ಚಾಗಿ ಕೊಡಿ ಅಂತ ಕೇಳಿದ್ದಾರೆ. ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು. ಆಟೋ ಹತ್ತುವಾಗ ಹೆಚ್ಚು ರೂಪಾಯಿ ಕೊಡ್ತೀನಿ ಅಂತ ಕೂಡ ಹೇಳಿದ್ರಂತೆ ಪ್ಯಾಸೆಂಜರ್. ಈಗ ಕಿರಿಕ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಆದ್ರೆ ಆಟೋ ಡ್ರೈವರ್ ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಕ್ಕೆ ಚಾಲಕನ ಐಡಿಯನ್ನೇ ರದ್ದು ಮಾಡಲಾಗಿದೆ. ಸರ್ವೇ ಸಾಮಾನ್ಯ ಈ ರೀತಿಯಾಗಿ ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಥವಾ 30 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳೋದು. ಲೈಸೆನ್ಸ್ ಹಾಕಿಲ್ಲ ಗಾಡಿಯಲ್ಲಿ, ಯೂನಿಫಾರ್ಮ್ ಇಲ್ಲ, ರ್ಯಾಪಿಡ್ ಹೊಡಿತಿದ್ಯಾ. ಇದ್ರಲ್ಲಿ ನೋಡಿದ್ರೆ ಆಕ್ಟಿವ್ ಅಂತ ತೋರಿಸ್ತೈತೆ. ಇಲ್ಲಿಂದ ಫುಲ್ ಮಳೆ ಟ್ರಾಫಿಕ್ ಬಂದಿರೋದು ತಲೆ ಕೆಡ್ಸ್ಬೇಡ. ಒಪ್ಕೊಂಡಿದ್ಯಾ ನೀನೆ. ನಾವೇನ್ ನಿನ್ಗೆ ಬಂದಿ ನೀನೇ ಓಡ್ಸಪ್ಪ ಅಂತ ಹೇಳಿಲ್ಲ, ನೀನಾಗ ಒಪ್ಕೊಂಡಿರೋದು. ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿದ್ಯಾ. ನೋಡ್ಬಿಟ್ಟು ಅಲ್ಲಿ ಬಿಡ್ಬೇಕಾಯ್ತು. ನಾನು ಮಕ್ಕಳಿದ್ರೆ ಕರ್ಕೊಂಡು ಬಂದಲ್ಲ, ನಂದೇ ತಪ್ಪೋದು. ಹೌದೌದೌದು. ಸ್ಟಾರ್ಟಿಂಗ್ ಅಲ್ಲೇ ಒಪ್ಕೊಳ್ಳೋದು, ನೋಡ್ಕೊಂಡು ಮಾಡೋದು. ಸರಿ ಮಾಡ್ಸು ಬೇಗ ಮಾಡ್ಸು. ನೆನೆಯಕ್ ಬಿಡ್ಬೇಡ ಜಾಸ್ತಿ ಹೊತ್ತು, ನೆನೆಯಕ್ ಬಿಡ್ಬೇಡ ಜಾಸ್ತಿ ಹೊತ್ತು. ಬೇಗ ಮಾಡ್ಸು. ಮಳೆ ಬರ್ತಾ ಇದೆ ಅಲ್ಲಿ. ಬೇಗ ಮಾಡ್ಸಲ್ ಸುಮ್ನೆ ಮಾಡ್ಸು. ನಿಂದು ಎಲ್ಲ ಬೇಗ ಕೊಡು. ಮಾತಾಡು ಫಸ್ಟ್. ಅಣ್ಣ ಕಳಿಸ್ಬಿಡಿ, ತೋರಿಸ್ಬಿಡಿ, ಅಲ್ಲಿ ಬೇಗ ತೋರಿಸ್ಬಿಡಿ. ಹೇಳಿದ್ರಲ್ಲ 200 ಅನ್ಬಿಟ್ಟು ಎಷ್ಟು ತೋರಿಸಿದೆ ಮೇಡಮ್? ಇದ್ರಲ್ಲಿ 250 ಬಂದಿದೆ. ಸರಿ ತೋರ್ಸ್. ಎಷ್ಟು ಆಗಿದೆಯಾ? ಇವ್ರನ್ನ ಪಿಕಪ್ ಮಾಡ್ಕೊಂಡು ಬಂದೆ ಸರ್. 5 ಗಂಟೆ ಪಿಕಪ್ ಮಾಡಿದ್ದೀನಿ. 7:30 ಟೈಮ್ ಇತ್ತು. ಇವಾಗ 2:30 ಅವರ್ ಗಾಡಿ ಓಡಿಸಿದ್ದೀನಿ. ನೋಡಿ ಫುಲ್ ಮಳೆ, ಎಲ್ಲ ಗಾಡಿ ಫುಲ್ ಜಾಮ್ ಆಗಿದೆ. ಆಯ್ತು ಎಕ್ಸ್ಟ್ರಾ ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ರು. ಇಲ್ಲಿ ಬಂದ ಮೇಲೆ ಕೊಡೋಲ್ಲ ಅಂದ್ಬಿಟ್ಟು ಒಂದ್ ವೇಳೆ ಬಂದು ಅದು ಬಂದಿದೆ ಅಂದ್ಬಿಟ್ಟು ಗಾಂಚಿ ಮಾತು ಮಾತಾಡ್ತಾವ್ರೆ. ಆಗಿದೆ ಪೇಮೆಂಟು, ನೋಡ್ಕೊಳ್ಳಿ. ಆಗಿದೆ ಪೇಮೆಂಟ್. ಕೆಟ್ಟ ಮಾತು ಯೂಸ್ ಮಾಡಿದ್ಯಾ? ಸರಿ ಮಾಡು. ಆಗಿದೆಯಾ? ಇವ್ರನ್ನ ಪಿಕಪ್ ಮಾಡ್ಕೊಂಡು ಬಂದೆ ಸರ್. 5 ಗಂಟೆ ಪಿಕಪ್ ಮಾಡಿದ್ದೀನಿ. 7:30 ಟೈಮ್ ಇತ್ತು. ಇವಾಗ 2:30 ನೋಡಿ, ಆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಇದರಲ್ಲಿ ಆಟೋ ಚಾಲಕನ ತಪ್ಪಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ 5 ಗಂಟೆಗೆ ಪಿಕ್ ಮಾಡಿಕೊಂಡು 7:00ವರೆಗೆ ಅವರನ್ನ ಡ್ರಾಪ್ ಮಾಡಿದ್ದಾರೆ. ಹೌದು, ಎಷ್ಟು ಅಮೌಂಟ್ ಬರುತ್ತೋ ಅಷ್ಟನ್ನ ಪಡ್ಕೊಳ್ಬೇಕು, ಅದು ನಿಜ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಟ್ ಆದ್ರೆ ಮಳೆ ಬರ್ತಾ ಇದೆ, ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪಾಪ ಇಡೀ ದಿನ ಮಳೆಯಲ್ಲಿ ಆಟೋವನ್ನ ಓಡಿಸ್ಬೇಕಾಗತ್ತೆ. ಅವರು ಕೂಡ ಪ್ಯಾಸೆಂಜರ್ಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ಆಯ್ತಪ್ಪ ನಾವು 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ದಾರೆ, ಆತನಿಗೆ ಪ್ರಾಮಿಸ್ ಮಾಡಿದ್ದಾರೆ. ಸೊ ಅದನ್ನ ಪಾಪ ಆತ ನಂಬ್ಕೊಂಡು ಆಯ್ತು ಬಂದಿದ್ದಾರೆ, ಡ್ರಾಪ್ ಮಾಡಿದ್ದಾರೆ. ಡ್ರಾಪ್ ಮಾಡುವಂತಹ ಸಂದರ್ಭದಲ್ಲೇ 50 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ರೆ ಏನಾಗ್ಬಿಡ್ತಾ ಇತ್ತು? 50 ರೂಪಾಯಿ ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ ಈ ರೀತಿಯಾಗಿ ಕಿರಿಕ್ ಮಾಡಿರೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ಆಗಿರುವಂತಹ ಘಟನೆ. ಮೊದಲಿಗೆ ಪ್ರಾಮಿಸ್ ಮಾಡಿರುವಂತಹ ವಿಡಿಯೋ ಇಲ್ಲ, ಬಟ್ ಆದ್ರೆ ಇಳಿಯುವಂತಹ ಸಂದರ್ಭದಲ್ಲಿ ವಿಡಿಯೋ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಏನಿತ್ತು? ಕ್ವೈಟ್ ಕಾಮನ್. ಪ್ರಶ್ನೆ ಬರೋದು ಸಹಜ. ಆಟೋ ಡ್ರೈವರ್ಗಳು ಎಲ್ಲರೂ ಕೂಡ ಮುಗ್ಧರಲ್ಲ. ಮತ್ತೆ ಆಟೋ ಡ್ರೈವರ್ಗಳು ಕೂಡ ಕೆಲವೊಮ್ಮೆ ಅತಿರೇಕವಾಗಿ ವರ್ತಿಸಬಹುದು. ಬಟ್ ಆದ್ರೆ ಮಳೆಯಾಗುವಂತಹ ಸಂದರ್ಭದಲ್ಲಿ ಅವರು ಕೂಡ ಅವರ ಹೊಟ್ಟೆ ಪಾಡನ್ನ ನೋಡ್ಕೊಳ್ಬೇಕಲ್ವಾ?